ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್, ಆರ್ಸಿಬಿ ಮ್ಯಾನೇಜರ್ ಕೂಡ ಭಾಗಿಯಾಗಿರುವಂತದ್ದು. ಈ ಒಂದು ಸಭೆಯಲ್ಲಿ ರಾಜೀವ್ ಗೋಯಲ್ ಕೂಡ ಭಾಗಿಯಾಗಿದ್ದಾರೆ. ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಕೂಡ ಭಾಗಿಯಾಗಿದ್ದಾರೆ. ನಿನ್ನೆ ನಡೆದಂತಹ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಗೃಹ ಸಚಿವರು. ಕಚೇರಿ ಒಳಭಾಗದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಕೆಎಸ್ಸಿಎ ಮೆಂಬರ್ಸ್ಗೆ ಪರಮೇಶ್ವರ್ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ನಿನ್ನೆ ಆದಂತಹ ಇನ್ಸಿಡೆಂಟ್ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ನಿನ್ನೆ ನಾವು ಕೂಡ ಸುದ್ದಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು, ನಮ್ಮ ರಿಪೋರ್ಟರ್ಸ್ಗಳು ಕೂಡ ಸ್ಥಳದಲ್ಲಿದ್ದು ಯಾವ ಸಮಯಕ್ಕೆ ಒಳಗಡೆ ಬಿಡ್ತಾರೆ ಮತ್ತೆ ಟಿಕೆಟ್ಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಇತ್ತು. ಮತ್ತೆ ಅಲ್ಲಿ ಸಾಕಷ್ಟು ಜನ ಕೂಡ ಅಭಿಮಾನಿಗಳು ಆಗಮಿಸಿದ್ರು. ಅವರಿಗೆ ಯಾವಾಗ ಒಳಗಡೆ ಬಿಡ್ತಾರೆ, ಹೇಗೆ ಹೋಗಬೇಕು, ಯಾವ ಗೇಟನ್ನು ಓಪನ್ ಮಾಡ್ತಾರೆ, ಒಂದು ಮಾಹಿತಿ ಕೂಡ ಇರಲಿಲ್ಲ. ಅಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ದಿದ್ರೆ ಈ ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾ ಇರಲಿಲ್ಲ. 11 ಜನರ ಪ್ರಾಣ ಪಕ್ಷಿ ಹಾರು ಹೋಗಿದೆ. ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಅಂತ ಕುಟುಂಬಸ್ಥರಿಗೆ ಇದ್ದಂತಹ ಒಬ್ಬೊಬ್ಬ ಮಕ್ಕಳನ್ನ ಕಳ್ಕೊಂಡಿದ್ದಾರಲ್ಲ, ಯಾರು ಹೊಣೆ ಅದಕ್ಕೆ ಅಂತ ಹೇಳಿ. ನಿಮ್ಮ ಮಕ್ಕಳನ್ನ ಇದೇ ರೀತಿಯಾಗಿ ನೀವು ಕಳ್ಕೊಂಡಿದ್ದಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಕೇವಲ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಬಿಟ್ರೆ ಸಾಕಾ ಅಂತ ನೋಡಿ ಯಾವ ರೀತಿಯಾಗಿ ನಿನ್ನೆಯ ಪರಿಸ್ಥಿತಿ ಇತ್ತು ಅನ್ನೋದನ್ನ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡಿತ್ತು. ಸ್ಥಳದಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಬಿಗಡಾಯಿಸ್ತಾ ಇತ್ತು ಕ್ಷಣ ಕ್ಷಣಕ್ಕೂ ಅನ್ನೋದರ ಕುರಿತು ಮಾಹಿತಿಯನ್ನ ನೀಡ್ತಾ ಇತ್ತು. ಬಟ್ ಆದ್ರೆ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳುವಲ್ಲಿ ಕೆಎಸ್ಸಿಎ ಕಂಪ್ಲೀಟ್ ಆಗಿ ವಿಫಲವಾಗಿದೆ. ಈ 11 ಸಾವಿಗೆ ಯಾರನ್ನ ಹೊಣೆ ಮಾಡೋದು ಅಂತ ಹೇಳಿ ಒಂದ್ ಕಡೆ ಪೊಲೀಸ್ ಇಲಾಖೆ ಕೂಡ ಹೇಳಿತ್ತು, ಬೇಡ ಇವತ್ತು ನಡೆಸೋದು ಬೇಡ, ಇನ್ನೊಂದು ದಿನ ಯಾವತ್ತಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ ಸಂಭ್ರಮಾಚರಣೆಯನ್ನ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ನಮಗೆ ಸಮಯಾವಕಾಶವನ್ನ ಕೊಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾರೆ, ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗತ್ತೆ, ಹೆಚ್ಚು ಕಡಿಮೆ ಆದ್ರೆ ನಮ್ಮನ್ನೇ ಹೊಣೆ ಮಾಡ್ತೀರಿ ಅನ್ನುವಂತಹ ಮಾತುಗಳನ್ನ ಆಡಿದ್ರಂತೆ. ಬಟ್ ಆದ್ರೆ ಅದ್ಯಾವುದನ್ನೂ ಕೂಡ ಪರಿಗಣಿಸದೆ ನಿನ್ನೆ ನಡೆದಿರುವಂತಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಇನ್ನೂ ಕೂಡ ಶುರುನೇ ಆಗಿರಲಿಲ್ಲ. ಅಷ್ಟೊತ್ತಿಗಾಗ್ಲಿ 11 ಜನ ಸಾವನ್ನಪ್ಪಿದ್ರು. ಇವತ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ ಪರಮೇಶ್ವರ್ ಅವರು. ಕೆಎಸ್ಸಿಎ ಮೆಂಬರ್ಸ್ಗೆ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ.